ಸಮಯಸಾರ ಭಾಗ 49. ಸಮಯಸಾರ ಭಾಗ 49. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 49ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 48 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 681 ನಡೀತಿತ್ತು. ಅದು ಅಪೂರ್ಣ ಆಗಿತ್ತು. ನಿನ್ನೆ ನೀವು ಸಮಯ ಆಯಿತು ಅಂತೇಳಿ ಹೋಗಿಬಿಟ್ರಿ ಅಲ್ವಾ? ಅದನ್ನು ಇನ್ನೊಂದು ಸಲ ಕೇಳಬೇಕಾಗ್ತದೆ. ಹಾಗಾದರೆ ಪ್ರಶ್ನೆ 681. ದ್ರವ್ಯಾಸ್ರವದ ಅಭಾವವು ಹೇಗೆ ಆಗುತ್ತದೆ? ಸಮ್ಯಕ್ ದೃಷ್ಟಿಗೆ ರಾಗ ಮೋಹ ಭಾವಗಳು ಇರುವುದಿಲ್ಲ. ಕಾರಣ ರಾಗದ್ವೇಷದ ಮೋಹದ ಸದ್ಭಾವದಲ್ಲಿ ಸಮ್ಯಕ್ ದೃಷ್ಟಿತ್ವವು ಇರುವುದೇ ಇಲ್ಲ. ರಾಗ ದ್ವೇಷ ಮೋಹದ ಅಭಾವದಿಂದ ಆ ಸಮ್ಯಕ್ ದೃಷ್ಟಿಯ ದ್ರವ್ಯಾಸ್ರವು ಪುದ್ಗಲ ಕರ್ಮವನ್ನು ಕಟ್ಟಲಿಕ್ಕೆ ಕಾರಣ ಆಗುವುದಿಲ್ಲ. ಕಾರಣ ದ್ರವ್ಯಾಸ್ರವದ ಪುದ್ಗಲ ಕರ್ಮ ಕಟ್ಟುವ ಕಾರಣತ್ವವು ರಾಗಾದಿಗಳೇ ಇವೆ. ಆದ್ದರಿಂದ ಕಾರಣದ ಕಾರಣತ್ವದ ಅಭಾವವಾದಾಗ ಕಾರ್ಯದ ಅಭಾವವಾಗುತ್ತದೆ ಎಂದು ಪ್ರತೀತಿ ಇದೆ. ಇದೇ ಕಾರಣದಿಂದ ಜ್ಞಾನಿಗೆ ಬಂಧ ಆಗುವುದಿಲ್ಲ. ಇನ್ನು ಮುಂದೆ ಪ್ರಶ್ನೆ 682. ಸಮ್ಯಕ್ತ್ವದ ನಂತರ ಚಾರಿತ್ರ್ಯ ಮೋಹ ಸಂಬಂಧಿ ರಾಗ ಇದೆ ಅಲ್ಲವೇ? ಉತ್ತರ: ಅವುಗಳ ವಿವೇಕ್ಷೆಯು ಇಲ್ಲಿ ಇಲ್ಲ. ಅದು ಇಲ್ಲಿ ಗೌಣ ಇದೆ. ಅದನ್ನು ಇಲ್ಲಿ ತೆಗೆದುಕೊಳ್ಳಬಾರದು, ಅಂದರೆ ಸ್ವೀಕರಿಸಬಾರದು. ಯಾಕೆ ಏನು ಅಂತ ನಿಮಗೆ ಆನಂತರದ ಪ್ರಶ್ನೆ ಉತ್ತರಗಳಲ್ಲಿ ಗಾಥೆಗಳಲ್ಲಿ ಆಚಾರ್ಯ ಭಗವಾನ್ ಹೇಳ್ತಾ ಹೋಗ್ತಾರೆ. ನಿಮಗೆ ತಾನಾಗಿ ಗೊತ್ತಾಗ್ತಾ ಹೋಗುತ್ತದೆ. ಪ್ರಶ್ನೆ 683. ಇಲ್ಲಿ ಯಾವ ನಯದ ಅಪೇಕ್ಷೆ ಇದೆ? ಇದು ಪ್ರಶ್ನೆ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವ ನಯವನ್ನು ಈಗ ಮುಖ್ಯ ಮಾಡಿ ಹೇಳಿದ್ದಾರೆ ಅದನ್ನು ಉತ್ತರ: ಇಲ್ಲಿ ಶುದ್ಧ ನಯದಿಂದ ಏಕಾಗ್ರವಾಗುವುದನ್ನು ಹೇಳಿದ್ದಾರೆ. ಪ್ರತ್ಯಕ್ಷವಾದ ಶುದ್ಧ ನಯವಂತೂ ಕೇವಲ ಜ್ಞಾನವಾದ ನಂತರವೇ ಆಗುತ್ತದೆ. ಅಂದರೆ ಜೀವಕ್ಕೆ ಆವಾಗ ಪ್ರಾಪ್ತ ಆಗ್ತದೆ. ಅದು ಶುದ್ಧ ನಯವು ಶ್ರುತಜ್ಞಾನದ ಅಂಶ ಇದೆ. ಇದರ ಮುಖಾಂತರ ಶುದ್ಧ ಸ್ವರೂಪದ ಶ್ರದ್ಧೆ ಮಾಡಿ ಧ್ಯಾನ ಮಾಡಿ ಏಕಾಗ್ರವಾಗಬೇಕು. ಇದು ಪರೋಕ್ಷ ಅನುಭವ ಇದೆ. ಏಕದೇಶ ಶುದ್ಧದ ಅಪೇಕ್ಷೆಯಿಂದ ವ್ಯವಹಾರದಿಂದ ಪ್ರತ್ಯಕ್ಷವೂ ಕೂಡ ಅನ್ನಲ್ಪಡುತ್ತದೆ. ಇನ್ನು ಮುಂದೆ ಪ್ರಶ್ನೆ 684. ಶುದ್ಧ ನಯದಿಂದ ಹೊರಬಂದ ಜೀವನಿಗೆ ಏನು ಲಾಭ ಆಗುತ್ತದೆ? ಉತ್ತರ: ಶುದ್ಧ ನಯದಿಂದ ಚ್ಯುತವಾದರೆ, ಅಂದರೆ ಅದನ್ನು ಬಿಟ್ಟರೆ, ರಾಗಾದಿಗಳ ಸಂಬಂಧದಿಂದ ದ್ರವ್ಯ ಆಶ್ರವಕ್ಕೆ ಅನುಸರಿಸಿ ಅನೇಕ ಭೇದಗಳಿಂದ ಕೂಡಿದಂತಹ ಕರ್ಮಗಳನ್ನು ಕಟ್ಟಿಕೊಳ್ಳುತ್ತಾನೆ. ನಯದಿಂದ ಚ್ಯುತನಾದರೆ ಪುನಃ ಮಿಥ್ಯಾತ್ವ ಉದಯವಾಗುತ್ತದೆ. ಆಗ ಬಂಧವಾಗುತ್ತದೆ. ಕಾರಣ ಇಲ್ಲಿ ಮಿಥ್ಯಾತ್ವ ಸಂಬಂಧದಿಂದ ಆಗುವ ರಾಗಾದಿಗಳಿಂದ ಬಂಧದ ಪ್ರಾಧಾನ್ಯತೆ ಇದೆ. ಉಪಯೋಗವು ಇಲ್ಲಿ ಗೌಣ ಇದೆ. ಶುದ್ಧೋಪಯೋಗದಿಂದ ಸ್ಥಿರವಾಗುವ ಕಾಲವು ಸ್ವಲ್ಪ ಮಾತ್ರ ಇದೆ. ಅದರ ವಿಯೋಗದ ಅಪೇಕ್ಷೆಯೇ ಇಲ್ಲ. ಜ್ಞಾನವು ಅನ್ಯಜ್ಞೇಯಗಳಿಂದ ಉಪಯುಕ್ತವಾದರೂ ಸಹ ಮಿಥ್ಯಾತ್ವದ ಹೊರತುಪಡಿಸಿ ರಾಗವಿದ್ದದ್ದರಿಂದ ಜ್ಞಾನಿಯು ಅದನ್ನು ಅಭಿಪ್ರಾಯಪೂರ್ವಕ ಮಾಡುವುದಿಲ್ಲ. ಆದ್ದರಿಂದಾಗಿ ಅಲ್ಪ ಬಂಧವು ಸಂಸಾರಕ್ಕೆ ಕಾರಣ ಇಲ್ಲ. ಅಂದರೆ ಅದರಿಂದ ಆಗುವಂತಹ ಅಲ್ಪ ಬಂಧವು ಸಂಸಾರಕ್ಕೆ ಕಾರಣ ಅಲ್ಲ. ಉಪಯೋಗದ ಅಪೇಕ್ಷೆಯಿಂದ ನೋಡಿದರೆ ಶುದ್ಧ ಸ್ವರೂಪದಿಂದ ಚ್ಯುತವಾದರೂ ಸಮ್ಯಕ್ತ್ವವು ಚ್ಯುತವಾಗದ ಕಾರಣ ಚಾರಿತ್ರ್ಯ ಮೋಹದ ರಾಗದಿಂದ ಅಲ್ಪ ಬಂಧವಾದರೂ ಸಹ ಅದನ್ನು ಅಜ್ಞಾನ ಪಕ್ಷದಲ್ಲಿ ಎಣಿಸುವುದಿಲ್ಲ. ಅಂದರೆ ಇಲ್ಲಿ ಆದರೆ
ಬಂಧ ಮಾತ್ರ ಅವಶ್ಯ ಇದೆ. ಬಂಧ ಇದ್ದರೂ ಸಹ ಅದನ್ನು ಅಜ್ಞಾನ ಪಕ್ಷದಲ್ಲಿ ಎಣಿಸುವುದಿಲ್ಲ. ಅದನ್ನು ದೂರ ಮಾಡಲು ಶುದ್ಧ ನಯದಿಂದ ದೂರವಾಗದೆಯೇ ಶುದ್ಧೋಪಯೋಗದಲ್ಲಿ ಲೀನವಾಗುವುದೇ ಸಮ್ಯಕ್ ದೃಷ್ಟಿ ಜ್ಞಾನಿಗೆ ಉಪದೇಶ ಇದೆ. ಇಲ್ಲಿ ಈ ರೀತಿ ತಿಳಿಯಬೇಕು. ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 685. ಒಂದೇ ಸಮಯದ ಆಶ್ರವದಲ್ಲಿ ಕರ್ಮಗಳ ಭೇದಗಳು ಹೇಗೆ ಆಗುತ್ತವೆ? ನೀವು ಇನ್ನೊಂದು ಸಲ ಪ್ರಶ್ನೆಯನ್ನು ಕೇಳ್ರಿ. ಪ್ರತಿ ಸಮಯದಲ್ಲಿ ಜೀವಕ್ಕೆ ಕರ್ಮದ ಆಶ್ರವ ಆಗ್ತಾ ಇರ್ತದೆ, ಇದು ನಿಮಗೆ ಗೊತ್ತಿದೆ, ಸಂಸಾರ ಜೀವಕ್ಕೆ. ಇಲ್ಲಿ ಏನು ಪ್ರಶ್ನೆ ಇದೆ ಅಂತಂದರೆ, ಒಂದೇ ಸಮಯ ಅಂದರೆ ಯಾವುದೋ ಒಂದು ಸಮಯದಲ್ಲಿ ಅಂತ ಇಟ್ಕೊಳ್ರಿ, ಪ್ರತಿ ಸಮಯದಲ್ಲಿ ಆಶ್ರವ ಆಗ್ತಾ ಇರ್ತದೆ, ಆ ವಿಷಯ ಬೇರೆ. ಇಲ್ಲಿ ಇನ್ನೊಂದು ಸಲ ಪ್ರಶ್ನೆ ಕೇಳ್ರಿ. ಒಂದೇ ಸಮಯದ ಆಶ್ರವದಲ್ಲಿ ಕರ್ಮಗಳ ಭೇದಗಳು ಹೇಗೆ ಆಗುತ್ತವೆ ಅಂತಂದರೆ, ಮೊದಲು ನೀವು ಈ ಪ್ರಶ್ನೆಯನ್ನು ಹೇಗಾರು ಮಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈಗ ಇಲ್ಲಿ ಪ್ರಶ್ನೆಯ ಯಾವ ಭಾವ ಇದೆ ಅಂದರೆ, ಯಾವುದೋ ಒಂದು ಸಮಯ ಜೀವಕ್ಕೆ ಆಶ್ರವ ಆಗ್ತದೆ ಅಂತ ಇಟ್ಕೊಳ್ರಿ. ಆ ಸಮಯದಲ್ಲಿ ಒಂದೇ ರೀತಿ ಕರ್ಮಗಳು ಬರಬೇಕಲ್ವಾ? ಒಂದೇ ಸಮಯದಲ್ಲಿ ಬಂದಂಥ ಕರ್ಮಗಳು ಬೇರೆ ಬೇರೆ ಪ್ರಕಾರದ ಭೇದಗಳನ್ನು ಹೇಗೆ ಪ್ರಾಪ್ತ ಮಾಡಿಕೊಂಡವು? ಇದು ಪ್ರಶ್ನೆ ಇದೆ. ಅರ್ಥ ಆಯಿತು? ಪ್ರಶ್ನೆ ಅರ್ಥ ಆಯ್ತಪ್ಪ ನಿಮಗೆ? ಪ್ರಶ್ನೆ ಅರ್ಥ ಆದರೆ ಹಾಗಾದರೆ ಉತ್ತರ ಕೇಳ್ರಿ. ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ 179 ಮತ್ತು 180 ಸಂಖ್ಯೆ ಈ 2 ಗಾಥೆಗಳನ್ನು ಹೇಳುತ್ತಾರೆ. ಹಾಗಾದರೆ ಕೇಳ್ರಿ. ಜಹಾಪುರಿ ಸೇನಾಹಾರೋ ಗಹಿದೋ ಪರಿಣಮದೇಸೋ ಅಣೇಯ ವಿಹಂ ಮಂಸಾವಸಾರು ಹೀರಾದಿ ಭಾವೇ ಉದರಗ್ಗಿ ಸಂಜುತ್ತೋ ತಾಹಾಣಾಣಿ ಸದುಪುವಂ ಜೇ ಬದ್ಧ ಪಚ್ಚಯ ಬಹುಯಫಂ ಭಜಂತೆ ಕಮ್ಮಂತೆ ನಯ ಪರಿಹೀಣ ದೂತೆ ಜೀವ. ಈಗ ಈ ಗಾಥೆಗಳ ಅರ್ಥವನ್ನು ಕೇಳಿರಿ. ಗಾಥೆಗಳ ಅರ್ಥ: ಹೇಗೆ ಪುರುಷನಿಂದ ಗ್ರಹಣ ಮಾಡಿದ ಆಹಾರವು ಉದರ ಅಗ್ನಿಯಿಂದ ಯುಕ್ತವಾಗಿ ಅನೇಕ ಪ್ರಕಾರದಿಂದ ಮಾಂಸ, ವಸ ಅಂದರೆ ರಸ, ರಕ್ತ ಮೊದಲಾದ ಭಾವರೂಪದಿಂದ ಪರಿಣಮಿಸುತ್ತದೆ. ಅದೇ ಪ್ರಕಾರ ಜ್ಞಾನಿಯ ಪೂರ್ವದಲ್ಲಿ ಕಟ್ಟಿದಂಥ ಯಾವುದು ದ್ರವ್ಯಾಶ್ರವವಿದೆಯೋ ಅವು ಅನೇಕ ಭೇದಗಳ ಸಹಿತ ಕರ್ಮಗಳನ್ನು ಕಟ್ಟುತ್ತವೆ. ಅವು ಜೀವಗಳಿಗೆ ಶುದ್ಧ ನಯದಿಂದ ಬಿಡಲ್ಪಡುತ್ತವೆ. ಅಂದರೆ ಇದನ್ನು ಮುಂದೆ ಇದರ ಬಗ್ಗೆ ಹೇಳಲಾಗ್ತದೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ನನಗೆ, ಆದರೆ ಮುಂದೆ ಬೇರೆ ಪ್ರಕಾರದಿಂದ ಹೇಳಲಾಗ್ತದೆ. ಇರಲಿ. ಪ್ರಶ್ನೆ 686. ಕರ್ಮ ದ್ರವ್ಯಾಶ್ರವಗಳು ಅನೇಕ ಭೇದ ಹೇಗೆ ಆಗುತ್ತವೆ? ಗೊತ್ತಾಗ್ತದೆ? ಇದು ಪ್ರಶ್ನೆ ಗೊತ್ತಾಯ್ತಪ್ಪ? ಇನ್ನು ಮುಂದೆ ಹಾಗಿದ್ರೆ ಇದರ ಉತ್ತರವನ್ನು ಕೇಳ್ರಿ. ಯಾವ ಸಮಯದಲ್ಲಿ ಜ್ಞಾನಿಯು ಶುದ್ಧ ನಯದಿಂದ ದೂರವಾಗುತ್ತಾನೆ, ಆ ಸಮಯದಲ್ಲಿ ಅವನಿಗೆ ರಾಗಾದಿ ಭಾವಗಳ ಸದ್ಭಾವದಿಂದ ಮೊದಲು ಕಟ್ಟಿದಂತಹ ದ್ರವ್ಯಾಶ್ರವಗಳು ತನ್ನ ಹೇತುತ್ವದ ಹೇತುವಿನ ಸದ್ಭಾವವಿರುವುದರಿಂದ ಕಾರ್ಯಭಾವವು ಆಗುವುದು ಅನಿವಾರ್ಯವಿದೆ. ಇದು ದೃಷ್ಟಾಂತದಿಂದ ಪ್ರಸಿದ್ಧವಿದೆ. ಹೇಗೆಂದರೆ, ಪುರುಷನಿಂದ ಗ್ರಹಣ ಮಾಡಿದ ಆಹಾರವು ಉದರ ಅಗ್ನಿಯಿಂದ ರಸ, ರುಧಿರ, ಮಾಂಸ ಆದಿ ಭಾವಗಳಿಂದ ಪರಿಣಮನ ಮಾಡುವುದನ್ನು ಪ್ರತ್ಯಕ್ಷ ನೋಡುತ್ತೇವೆ. ಅದೇ ಪ್ರಕಾರ ಈ ದೃಷ್ಟಾಂತದಲ್ಲಿ ಇಲ್ಲಿ ತಾವು ತಿಳಿಯಬೇಕು. ಇದು ಅರ್ಥ ಆಯ್ತಪ್ಪ? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 687. ಶುದ್ಧ ನಯವನ್ನು ಗ್ರಹಣ ಮಾಡುವ ಅವಶ್ಯಕತೆ ಏನು ಇದೆ? ಇದು ಪ್ರಶ್ನೆ ಗೊತ್ತಾಗ್ತಾ ಇದೆ ನಿಮಗೆ? ಏನು ಪ್ರಶ್ನೆ? ಏನು ಪ್ರಶ್ನೆ ಎಷ್ಟಪ್ಪ? 687. ಶುದ್ಧ ನಯವನ್ನು ಗ್ರಹಣ ಮಾಡುವ ಅವಶ್ಯಕತೆ ಏನಿದೆ? ಗೊತ್ತಾಯ್ತು?
ಉತ್ತರ ಕೇಳ್ರಿ. ಶುದ್ಧನಯವು ಒಂದು ಜ್ಞಾನಮಯ ತೇಜಪುಂಜ, ಒಂದು ಚೈತನ್ಯ ಮಾತ್ರ ಆತ್ಮನಿಗೆ ಸಮಸ್ತ ಜ್ಞಾನದ ವಿಶೇಷವನ್ನು ಗೌಣ ಮಾಡಿ ಹಾಗೂ ಸಮಸ್ತ ಪರ ನಿಮಿತ್ತದಿಂದ ಆಗುವ ಭಾವಗಳನ್ನು ಗೌಣ ಮಾಡಿ ಶುದ್ಧ ನಿತ್ಯ ಅಭೇದ ರೂಪದಿಂದ ಗ್ರಹಣ ಮಾಡುತ್ತಾನೆ. ಇಂಥ ಶುದ್ಧದ ವಿಷಯ ಸ್ವರೂಪ ತನ್ನ ಆತ್ಮನ ಅನುಭವ ಮಾಡಿ ಏಕಾಗ್ರವಾಗಿ ಸ್ಥಿತವಿದ್ದರೆ ಅವರೇ ಸಮಸ್ತ ಕರ್ಮದಿಂದ ಭಿನ್ನ ಕೇವಲ ಜ್ಞಾನರೂಪ ಅಮೂರ್ತಿಕ ಪುರುಷಾಕಾರ ವೀತರಾಗ ಜ್ಞಾನಮೂರ್ತಿ ಸ್ವರೂಪ ತನ್ನ ಆತ್ಮನನ್ನು ನೋಡುತ್ತಾರೆ, ಅನುಭವಿಸುತ್ತಾರೆ. ಈ ಶುದ್ಧ ನಯದಲ್ಲಿ ಅಂತರ್ಮುಹೂರ್ತ ಮಾತ್ರ ಸ್ಥಿರವಿದ್ದರೂ ಸಹ ಶುಕ್ಲ ಜ್ಞಾನದ ಪ್ರವೃತ್ತಿಯಾಗಿ ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತದೆ. ಹೀಗೆ ಇದರ ಮಹಾತ್ಮ್ಯ ಇದೆ. ಆದ್ದರಿಂದ ಇದರ ಅವಲಂಬನೆ ಮಾಡಿ ಎಲ್ಲಿಯವರೆಗೆ ಕೇವಲ ಜ್ಞಾನ ಪ್ರಕಟವಾಗುವುದಿಲ್ಲ ಅಂದರೆ ಪ್ರಾಪ್ತವಾಗುವುದಿಲ್ಲವೋ ಅಲ್ಲಿಯವರೆಗೆ ಇದನ್ನು ಬಿಡಬಾರದು. ಹೀಗೆ ಶ್ರೀ ಗುರುಗಳ ಇಲ್ಲಿ ಉಪದೇಶ ಇದೆ ಎಂದು ತಿಳಿಯಬೇಕು. ಪ್ರಶ್ನೆ 688. ಶುದ್ಧ ನಯದ ಅವಲಂಬನೆಯ ಲಾಭ ಏನು ಇದೆ? ಉತ್ತರ: ಶುದ್ಧ ನಯದ ಅವಲಂಬನ ಮಾಡಿ ಯಾವ ಪುರುಷರು ಅಂತರಂಗದಲ್ಲಿ ಚೈತನ್ಯ ಮಾತ್ರ ವಸ್ತುವಿಗೆ ಏಕಾಗ್ರತೆಯಿಂದ ಅನುಭವ ಮಾಡುತ್ತಾರೆ, ಅವರ ಎಲ್ಲ ರಾಗಾದಿಕ ಆಶ್ರವ ಭಾವಗಳು ದೂರವಾಗಿ ಎಲ್ಲ ಪದಾರ್ಥಗಳನ್ನು ತಿಳಿಯುವವರು ನಿಶ್ಚಿತವಾಗಿ ಅತುಲ ಕೇವಲ ಜ್ಞಾನಕ್ಕೆ ಪ್ರಾಪ್ತರಾಗುತ್ತಾರೆ. ಅಂದರೆ ಕೇವಲ ಜ್ಞಾನವನ್ನು ಪ್ರಕಟ ಮಾಡಿಕೊಳ್ಳುತ್ತಾರೆ. ಇಂತಹ ಜ್ಞಾನವು ಎಲ್ಲದಕ್ಕಿಂತ ಮಹಾನ್ ಇದೆ. ಇಲ್ಲಿಗೆ ಈಗ ಏನಾಯಿತು ಅಂದರೆ ನಿಮಗೆ ಆಶ್ರವ ಅಧಿಕಾರ ಇಲ್ಲಿಗೆ ಸಮಾಪ್ತ ಆಗ್ತಾ ಇದೆ. ಅರ್ಥ ಆಯಿತು? ಇನ್ನು ಮುಂದಿನ ಅಧಿಕಾರ ಪ್ರಾರಂಭ ಆಗಲಿದೆ. ಈ ರೀತಿಯಾಗಿ ಸಮಯಸಾರ ಮಹಾಶಾಸ್ತ್ರದಲ್ಲಿ ಕುಂದ ಆಚಾರ್ಯ ಪ್ರಣೀತ ಮತ್ತು ಶ್ರೀಮದ್ ಅಮೃತ ಚಂದ್ರಾಚಾರ್ಯ ವಿರಚಿತ ಟೀಕೆ ಮತ್ತು ಜಯಸೇನ ಆಚಾರ್ಯ ಕೃತ ತತ್ವಾರ್ಥವೃತ್ತಿ ಮತ್ತು ಇದೀಗ ಸಮಾಪ್ತ ಆಗ್ತಾ ಇದೆ. ಅಂದರೆ ಆಶ್ರವ ಅಧಿಕಾರ ಈಗ ಸಮಾಪ್ತ ಆಗ್ತಾ ಇದೆ. ಇನ್ನು ಮುಂದೆ ನಿಮಗೆ ಸಂವರ ಅಧಿಕಾರ ಪ್ರಾರಂಭ ಆಗುವುದಿದೆ. ಅದರ ಗಾಥೆಗಳು ಕೇವಲ 12 ಮಾತ್ರ ಇದ್ದಾವೆ. ಈಗ ಹಾಗಾದರೆ ಈಗ ಹೊಸ ಅಧಿಕಾರ ಪ್ರಾರಂಭ. ಯಾವುದು ಅಧಿಕಾರಪ್ಪ? ಯಾವುದು ಅಧಿಕಾರವನ್ನು ನೀವು ಮುಗಿಸಿದ್ರಿ? ಈಗ ಹೇಳ್ರಿ. ಆಶ್ರವ ಅಧಿಕಾರ ಮುಗೀತಲ್ವಾ? ಹಾಗಾದರೆ ಇನ್ನು ಮುಂದೆ ಈಗ ಸಂಹಾರ ಅಧಿಕಾರ ಪ್ರಾರಂಭ ಆಗೋದಿದೆ. ಈಗ ಈ ಸಂಹಾರ ಅಧಿಕಾರ ಪ್ರಾರಂಭದಲ್ಲಿ ಇನ್ನೊಂದು ಸಲ ನಾವು ಮಂಗಳಾಚರಣೆ ಮಾಡಬೇಕಾಗುತ್ತದೆ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ಇನ್ನು ಮುಂದೆ ಸಂಹಾರ ಅಧಿಕಾರ ಪ್ರಾರಂಭನಪ್ಪ. ಪ್ರಶ್ನೆ 689. ಸಂವರದ ವಿರೋಧಿ ವಸ್ತು ಯಾವುದು ಇದೆ? ಉತ್ತರ: ಆಶ್ರವ ಇದೆ. ಪ್ರಶ್ನೆ 690. ಜೀವನಿಗೆ ಆಶ್ರವ ಎಂದಿನಿಂದ ಇದೆ? ಉತ್ತರ: ಅನಾದಿ ಕಾಲದಿಂದ ಇದೆ. ಅದಕ್ಕೆ ಪ್ರಾರಂಭದ ದಿನ ಇಲ್ಲ. ಪ್ರಶ್ನೆ 691. ಆಶ್ರವದ ಮೇಲೆ ವಿಜಯ ಸಾಧಿಸುವುದು ಹೇಗೆ? ಉತ್ತರ: ಎಲ್ಲ ಪರರೂಪದಿಂದ ಭಿನ್ನವಾಗಿ ತನ್ನ ಸ್ವರೂಪದಲ್ಲಿ ನಿಶ್ಚಲವಾಗಿ ಇರುವಂತಹ ಚೈತನ್ಯ ನಿಜರಸದ ನಿರ್ಮಲತೆಯಿಂದ ಉದಯವಾದಾಗ ಆಶ್ರವವನ್ನು ಗೆಲ್ಲಬಹುದು. ಪ್ರಶ್ನೆ 692. ಎಲ್ಲ ಕರ್ಮಗಳ ಸಂವರ ಮಾಡುವ ಉಪಾಯವಾದ ಭೇದಜ್ಞಾನವು ಹೇಗೆ ಇರುತ್ತದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ
ಸಂಹಾರಾಧಿಕಾರದ 181, 182, 183 ಈ 3 ಗಾಥೆಗಳನ್ನು ಜೊತೆಯಲ್ಲಿ ಹೇಳಲು ಇದ್ದಾರೆ, ಕೇಳಿರಿ. ಉವ ಓಯೇ ಉವ ಓಗೋ ಕೋಹಾದಿಸು ನತ್ತಿ ಕೋವಿ ಓಗೋ ಕೋಹೇ ಕೋಹೋ ಚೇವಾ ಹಿ ಉವ ಓಗೆ ನತ್ತಿ ಕಲು ಕೋಹೋ ಅಟ್ಟವಿಯಪ್ಪೆ ಕಮ್ಮೇಣೋ ಕಮ್ಮೆ ಚಾವಿ ನತ್ತಿ ಓಗೋ ಓಗಮ್ಮಿಯ ಕಮ್ಮಣ್ಣು ಕಮ್ಮಂ ಚಾವಿನೋ ಅತ್ತೇ ಏದಂತು ಅವಿ ವರಿದಂ ನಾಣಂ ಜಯ್ಯ ಓಹೋದೇ ಜೀವಸ ತಾಯಿಯ ನಾ ಕಿಂಚಿ ಕುವದಿ ಭಾವಂ ಉವೋಗ ಶುದ್ಧಪ್ಪ. ಈಗ ಈ 3 ಗಾಥೆಯ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ಉಪಯೋಗದಲ್ಲಿ ಉಪಯೋಗವಿದೆ. ಕ್ರೋಧಾದಿಗಳಲ್ಲಿ ಯಾವ ಉಪಯೋಗವೂ ಇರುವುದಿಲ್ಲ ಮತ್ತು ನಿಶ್ಚಯವಾಗಿ ಕ್ರೋಧದಲ್ಲಿಯೇ ಕ್ರೋಧವಿದೆ. ಉಪಯೋಗದಲ್ಲಿ ನಿಜವಾಗಿ ಕ್ರೋಧವಿರುವುದಿಲ್ಲ. 8 ಪ್ರಕಾರದ ಜ್ಞಾನ ವರ್ಣಾದಿ ಕರ್ಮಗಳಲ್ಲಿ ತಥಾ ಶರೀರ ಆದಿ ಕರ್ಮಗಳಲ್ಲಿಯೂ ಉಪಯೋಗವೂ ಇರುವುದಿಲ್ಲ ಮತ್ತು ಉಪಯೋಗದಲ್ಲಿ ಕರ್ಮ ಮತ್ತು ಕರ್ಮವೂ ಸಹ ಇರುವುದಿಲ್ಲ. ಯಾವ ಸಮಯದಲ್ಲಿ ಹೀಗೆ ಸತ್ಯಾರ್ಥ ಜ್ಞಾನವು ಜೀವಕ್ಕೆ ಆಗುತ್ತದೆ, ಆ ಸಮಯದಲ್ಲಿ ಕೇವಲ ಉಪಯೋಗ ಸ್ವರೂಪ ಶುದ್ಧಾತ್ಮ ಇರುತ್ತಾನೆ. ಉಪಯೋಗದ ಹೊರತು ಯಾವುದೂ ಭಾವ ಮಾಡುವುದಿಲ್ಲ. ಹೀಗೆ ಆಚಾರ್ಯಶ್ರೀಯವರು ಈ 3 ಗಾಥೆಯ ಅರ್ಥಗಳನ್ನು ಹೇಳಿದರು. ಇನ್ನು ಮುಂದೆ ಪ್ರಶ್ನೆ 693. ಈ ಗಾಥೆಗಳ ಟೀಕೆ ಏನು ಇರುತ್ತದೆ? ಒಂದು ಸ್ವಲ್ಪ ಬಹಳ ಮಹತ್ವಪೂರ್ಣವಾದ ವಿಷಯ. ಇದು ಬಹಳ ವಿಸ್ತಾರವಾಗಿ ಇರುವುದರಿಂದ ಸ್ವಲ್ಪ ನಾನು ಮೊದಲು ನಿಮಗೆ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತೀನಿ. ಆನಂತರ ನಿಮಗೆ ಯಾವ ಪ್ರದೇಶದಲ್ಲಿ ಅಂದರೆ ಯಾವ ಸ್ಥಳದಲ್ಲಿ ಇದು ಅರ್ಥ ಆಗುವುದಿಲ್ಲ, ಅದಕ್ಕೆ ಬೇರೆ ರೀತಿ ಅದನ್ನು ಯಾವ್ದಾದ್ರು ಹೇಳ್ತಾ ಹೋಗ್ತೀನಿ. ಅರ್ಥ ಆಯಿತು? ಈಗ ಮೊದಲು ಇದನ್ನು ಸಮಾಧಾನವಾಗಿ ಒಂದು ಸಲ ಕೇಳ್ತಾ ಬರ್ರಿ ನೀವು. ಪ್ರಾರಂಭ ಆಗಾದರೆ ಯಾಕೆಂದರೆ ಸ್ವಲ್ಪ ವಿಸ್ತಾರ ಜಾಸ್ತಿ ಇದೆ ಇದರದ್ದು ಉತ್ತರದ್ದು. ಆದರೆ ನೀವು ಭಾಳ ಸಮಾಧಾನವಾಗಿ ಇದನ್ನು ಕೇಳಬೇಕಾಗ್ತದೆ ಅಷ್ಟೇ. ನಿಮಗೆ ಒಂದೇ ಸಲಕ್ಕೆ ಇದು ತಿಳುವಳಿಕೆಗೆ ಬರುತ್ತದೆ. ಹಾಗಾದರೆ ಪ್ರಾರಂಭ ಮಾಡೋಣ. ಆದರೆ ಒಂದು ಸಮಸ್ಯೆ ಇದೆ. ಏನು ಅಂತಂದರೆ ಇದು ವಿಸ್ತಾರ ಕಥನ ಇರುವುದರಿಂದ ಇವತ್ತಿನ ಭಾಗದಲ್ಲಿ ನಾವು ಇದನ್ನು ಮಾಡುವುದು ನನಗೆ ಯಾಕೋ ಕಾಣ್ತಾ ಇಲ್ಲ. ಇದನ್ನು ನೀವು ನಾಳೆ ಬಂದೇನೆ ಕೇಳಬೇಕಾಗ್ತದೆ. ಯಾಕೆಂದರೆ ಇದನ್ನು ಮಧ್ಯದಲ್ಲಿ ನನಗೆ ಬಿಡಲಿಕ್ಕೆ ಬರೋದು ಇಲ್ಲ. ಯಾಕೆಂದರೆ ಬಹಳ ವಿಸ್ತಾರವಾದ ಪ್ರಕರಣ ಇಲ್ಲಿ ಬರ್ತದೆ. ಅಂದರೆ ಒಂದು 3 ನಿಮಿಷಗಳವರೆಗೆ ನಾನು ಇದನ್ನು ಹೇಳಬೇಕಾಗ್ತದೆ. ಆದ್ದರಿಂದ ಇರಲಿ. ಹಾಗಾದರೆ ಈಗ ಅಲ್ಲಿವರೆಗೆ ಗಾಥೆಯ ವಿಷಯವನ್ನೇ ಇನ್ನೊಂದು ಸಲ ನೀವು ಇದು ಮಾಡ್ಕೊತೀರಿ, ಕನ್ಫರ್ಮ್ ಮಾಡ್ಕೊತೀರಿ. ಅದನ್ನೇ ಮಾಡಿಕೊಡ್ರಿ ಹಾಗಾದರೆ, ಅಲ್ವಾ? ಉಪಯೋಗದಲ್ಲಿ ಉಪಯೋಗವಿದೆ, ಕ್ರೋಧಾದಿಗಳಲ್ಲಿ ಯಾವ ಉಪಯೋಗವೂ ಇಲ್ಲ. ಅರ್ಥ ಆಯಿತು? ಕ್ರೋಧದಲ್ಲಿಯೇ ಕ್ರೋಧ ಇದೆ, ಈ ರೀತಿ ಇದೆ. ಇನ್ನು ಮುಂದೆ ಇಲ್ಲಿ ಅಂದರೆ ಯಾವ ಸಮಯದಲ್ಲಿ ಜೀವ ಕೇವಲ ಉಪಯೋಗ ಸ್ವರೂಪ ಶುದ್ಧಾತ್ಮ ಇರ್ತಾನೆ ನೋಡ್ರಿ, ಆವಾಗ ಅವನು ಉಪಯೋಗದ ಹೊರತು ಬೇರೆ ಏನನ್ನೂ ಮಾಡುವುದಿಲ್ಲ. ಈಗ ಇದನ್ನು ಸ್ವಲ್ಪ ವಿಸ್ತಾರವಾಗಿ ಅಂದರೆ 3-4 ನಿಮಿಷ ಹತ್ತತ್ರ ಆಗ್ಬೋದು ಅದು. ಆದರೆ ಇವತ್ತಿನ ಸಮಯ ಅದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ನನಗೆ, ಅಲ್ವಾ? ಹಾಗಿದ್ರೆ ನೀವೀಗ ಇದನ್ನು ಇಷ್ಟನ್ನೇ ಇವತ್ತು ಸರಿಯಾಗಿ ಕೇಳ್ಕೊಂಬರ್ರಿ. ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಯಾಕೆಂದರೆ ನೀವು ಸಾಕಷ್ಟು ಜನ ಇಲ್ಲಿ ಏನಾಗ್ತದೆ ಅಂದರೆ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಇದು ನಮಗೆ ದೊಡ್ಡ ಸಮಸ್ಯೆ ಆಗ್ತದೆ. ಒಂದೇ ನಿಮಿಷ ಕೂಡ ನೀವು ತಡವಾಗಿ ಬರಬಾರ್ದು. ಯಾಕೆಂದರೆ ಇಲ್ಲಿ ಭಗವಾನರಿಗೆ ಜೈಕಾರ ಹಾಕೋದಿವಾಗ ಅಂದರೆ ಭಗವಾನರಿಗೆ ಆಚಾರ್ಯರಿಗೆ ಏನು ಜೈಕಾರ ಹಾಕ್ತೀವಿ ನೋಡಿರಿ ಗುರುಗಳಿಗೆ, ಆ ಸಮಯದಲ್ಲಿ ನೀವು ಇರಲೇಬೇಕು. ಇಲ್ಲ ಅಂದರೆ ಜ್ಞಾನ ಫಲಿಸುವುದಿಲ್ಲ. ಹೀಗೆ ಜ್ಞಾನದ ನಿಯಮ ಇದೆ, ಗೊತ್ತಾಯಿತು? ಭಗವಾನರಿಗೆ ಜೈಕಾರ ಹಾಕೋತಿಗೆ ನೀವು ಇಲ್ಲಿದ್ದರೆ ಮಾತ್ರ ನಿಮಗೆ ಅದು ಫಲಿಸುತ್ತದೆ, ಮುಂದೆ ಇಲ್ದಿರಿ ಫಲಿಸುವುದಿಲ್ಲ. ಆಯಿತು?